ಎನಗಿಂದು ದೊರೆತಾದ ಹೋಯಿ ಎನಗಿಂದು ದೊರೆತಾದ ಹೋಯಿ ವಿಶ್ವಾಮಿತ್ರ ಮುನಿಪರಿ ಆಯುವುದು ಎನಗಿಂದು ದೊರೆತಾದ ಹೋಯಿ ವಿಶ್ವಾಮಿತ್ರ ಮುನಿಪರಿ ಆಯುವುದು ವಿನಯದಿಂದಿವರಿಗೆ ಕಪ್ಪ ಕಾಣಿಕೆಯಿತು ವಿನಯದಿಂದಿವರಿಗೆ ಕಪ್ಪ ಕಾಣಿಕೆಯಿತು ಅನುದಿನ ಬೇಸಗೈವುದು ಸಮಸ್ತ ಮಾಂಡಲಿಕ ಅರಸು ಮಕ್ಕಳೇ, ಪ್ರಭುಗಳೇ, ಸೇರಿರುವಂತ ಸಮಸ್ತ ಪ್ರಜಾ ಬಂಧುಗಳೇ, ಕೇಳಿ ಸೇರಿರುವ ಮಾಂಡಲಿಕರು ವರ್ಷಂಪ್ರತಿ ತಂದೊಪ್ಪಿಸಬಹುದಾದಂತ ಕಪ್ಪಗಾಣಿಕೆಗಳನ್ನ ನನ್ನ ಪಾದ ಮೂಲದಲ್ಲಿ ಅರ್ಪಿಸಿ ನಮಗೆ ಮುಂದೇನು ಅಪ್ಪಣೆ ಕೊಡುವುದೊರೆ ಅಂತ ಕೇಳ್ತಾ ಇದ್ದೀರಿ. ಬಂಧುಗಳೇ, ಇನ್ನು ಮುಂದಿನ ಕ್ಷಣಗಳಿಂದ ನಿಮಗೆ ಅಪ್ಪಣೆಯನ್ನು ಕೊಡಬೇಕಾದವ ಈ ಹರಿಶ್ಚಂದ್ರನಲ್ಲ. ಇದು ನಮ್ಮ ಸಮ್ಮುಖದಲ್ಲಿ ಕಂಗೊಳಿಸುತ್ತಿರುವಂತಹ ಈ ಪೂಜ್ಯರಾದಂಥ ಕೌಶಿಕ ಮುನಿಗಳು. ಅಂದರೆ ಕಾರಣಾಂತರದಿಂದ ಕೌಶಿಕ ಮುನಿಗಳಿಗೆ ನನ್ನ ಸಮಸ್ತ ಸಾಕೇತ ನಾಡನ್ನ ಪ್ರಜಾ ಪರಿವಾರ ಸಮೇತನಾಗಿ ಭಕ್ಕಸ ಭಂಡಾರವೇ ಮೊದಲಾಗಿ ಪೂಜ್ಯರ ಪಾದ ತಲದಲ್ಲಿ ಅರ್ಪಿಸಿ ಬಿಟ್ಟಿದ್ದೇನೆ ಅನ್ನುವಾಗ ಇಂದು ಮುಂದಿನ ದಿವಸಗಳಲ್ಲಿ ನಿಮ್ಮನ್ನ ಆಳುವವರು, ನಿಮಗೆ ಯೋಗ್ಯವಾದಂತಹ ಬದುಕಿಗೆ ಮಾರ್ಗದರ್ಶನ ಮಾಡುವವರು ಪುಣ್ಯಾತ್ಮರಾದಂತಹ ಕೌಶಿಕ ಮುನಿಗಳು. ಹಾಗಾಗಿ ಇದು ನಿಮ್ಮೆಲ್ಲರ ವಿಶಿಷ್ಟವಾದಂತಹ ಆತ್ಮೀಯತೆ, ಅಭಿಮಾನ ಇತ್ಯಾದಿಗಳನ್ನು ಅನುಭವಿಸಿದ್ದೇನೆ. ನನ್ನ ಆಳ್ವಿಕೆಯ ಕಾಲದಲ್ಲಿ ನೀವು ತನು ಮನದಿಂದ ನನ್ನೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಇಲ್ಲಿಯ ತನಕ ಹರಿಶ್ಚಂದ್ರನಿಗೆ ಒದಗಿಸಿಕೊಟ್ಟಂತಹ ಸಹಕಾರ, ಆತ್ಮೀಯತೆ, ಅಭಿಮಾನವನ್ನ ಮುಂದಿನ ದಿನಗಳಲ್ಲಿ ಪೂಜ್ಯರಾದಂತಹ ಕೌಶಿಕ ಮುನಿಗಳಿಗೆ ತಾವು ಒದಗಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಹಾಪ್ರಭು, ಹೃದಯಾಂತರಾಳದಲ್ಲಿ ಹುಟ್ಟುವ ಈ ಅಭಿಮಾನ ಯಾವಾಗ ಬೇಕೋ ಆವಾಗ ಕಿತ್ತು ಮತ್ತೊಂದು ಕಡೆ ಇಡುವುದಕ್ಕೆ ಬರುವುದಿಲ್ಲ ಪ್ರಭು. ನಿಜ. ನಾವೆಲ್ಲ ಆತ್ಮೀಯವಾಗಿ ಹರಿಶ್ಚಂದ್ರ ಭೂಪಾಲರು ನಮ್ಮ ಅರಸರು ಎಂದು ಒಪ್ಪಿಕೊಂಡಿದ್ದೇವೆ. ಮತ್ತೊಬ್ಬರನ್ನು ಅರಸರು ಎಂದು ಒಪ್ಪಿಕೊಳ್ಳುವುದಕ್ಕೆ ನಮ್ಮ ಅಂತಃಸಾಕ್ಷಿ ಒಪ್ಪುವುದಿಲ್ಲ. ಮಹಾಪ್ರಭು, ನಮ್ಮ ಪಾಲಿಗೆ ಎಂದೆಂದೂ ಅರಸರು ನೀವೇ ವಿನಃ ಅನ್ಯರಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಹಸು ಹೆಚ್ಚು ಹಾಲನ್ನು ಕೊಡುತ್ತದೆ ಎಂಬ ಕಾರಣದಿಂದ ಅನ್ಯ ಹಸುವಿನ ಕರು ತನ್ನ ತಾಯಿಯನ್ನು ಬಿಟ್ಟು ಮತ್ತೊಂದು ಹಸುವನ್ನು ಒಪ್ಪಿಕೊಳ್ಳುವುದಿಲ್ಲ. ಕೇವಲ ಕುಡುತೆಯ ಹಾಲನ್ನು ಕೊಡುವುದಾದರೂ ತನ್ನ ತಾಯಿಯನ್ನು ತಾಯೆಂದೇ ಒಪ್ಪಿಕೊಳ್ಳುತ್ತದೆಯೇ ವಿನಃ ಕೊಡಗೊಟ್ಟಲೆ ಹಾಲು ಕೊಡುತ್ತದೆ ಎಂಬ ಕಾರಣದಿಂದ ಮತ್ತೊಂದು ಹಸುವನ್ನು ಒಪ್ಪಿಕೊಳ್ಳುವುದಿಲ್ಲ. ಮಹಾಪ್ರಭು, ಎಂದಿದ್ರೂ ನೀವು ನಮ್ಮ ಪಾಲಿನ ಪ್ರಭುವೇ ವಿನಃ ಬೇರೆ ಯಾರು ನಮಗೆ ಪ್ರಭುಗಳಾಗುವುದಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ಒಂದು ವಿನಂತಿ. ಸರ್ವಸ್ವವನ್ನ ಯಾಕೆ ಕೊಟ್ಟಿದ್ದೀರಿ ಏನು ಅಂತ ಪ್ರಶ್ನಿಸುವ ಹಕ್ಕು ಇಲ್ಲ, ಇಚ್ಛೆ ಮಾಡುವುದೂ ಇಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದು ವಿನಂತಿಸಿಕೊಳ್ಳುತ್ತೇವೆ. ಏನದು? ಯಾಕಂದ್ರೆ ಸರ್ವಸ್ವವನ್ನ ವಿಶ್ವಾಮಿತ್ರ ಮಹಾಮುನಿಗಳಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ನಾವು ಅದಕ್ಕೆ ಅಭ್ಯಂತರ ಪಡುವುದಿಲ್ಲ. ಆದ್ರೆ ಒಂದು ಮಾತು, ಈಗ ನೀವು ಇಲ್ಲಿಂದ ಹೋಗ್ತೀರಿ ಅನ್ನುವಂತಹ ವಿಚಾರ ನಮಗೆ ಅರಿವಾಗ್ತಾ ಇದೆ. ಆ ಕಾರಣಕ್ಕಾಗಿ ಪುರದ ಪುಣ್ಯವೇ ಪುರುಷ ರೂಪದಿಂದ ಹೊರಡುವಂತಹ ತಾವು ನಮ್ಮನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗಬೇಕು ಅಂತ ನಿಮಗೆ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಮಹಾರಾಜ, ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗಳಲ್ಲಿ ವಿಶ್ವಾಸವನ್ನ, ಅಭಿಮಾನವನ್ನ, ವಾತ್ಸಲ್ಯವನ್ನ ಒಪ್ಪಿಕೊಂಡ ಮೇಲೆ
ಆ ವ್ಯಕ್ತಿಯನ್ನು ಆರಾಧಿಸುವುದು ಸ್ವಾಭಾವಿಕ. ಹ್ಮ್ ಏನೋ ನನ್ನ ಕರ್ತವ್ಯ ಕಕ್ಷೆಗೆ ಒಪ್ಪಿತವಾಗಿ ಹಾ ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕಿದ್ದೇನೆ, ಸಲಹಿದ್ದೇನೆ ಎನ್ನುವುದಕ್ಕೆ ಸಾಕ್ಷಿ ಹ್ಮ್ ನಿಮ್ಮ ಈ ಮಾತು ನನಗೆ ಒದಗಿಸಿಕೊಡ್ತಾ ಇದೆ. ಹಾ ಆಳಿದಷ್ಟು ದಿನ, ಬಾಳಿದಷ್ಟು ದಿನ ಹ್ಮ್ ಚೆನ್ನಾಗಿ ಅರಸನಾಗಿ ಬದುಕಿದ್ದೇನೆ ಎಂಬ ಧನ್ಯತೆಯನ್ನು ಕೊಟ್ಟ ಹಾ ನಿಮ್ಮ ಉದಾರತೆಗೆ ಅನಂತ ಕೃತಜ್ಞತೆಗಳು ಸ್ವಾಮಿ. ಬಂಧುಗಳೇ, ಓ ಹೌದು, ಈ ಪುರದ ಪುಣ್ಯವೇ ಪುರುಷ ರೂಪಿಂದ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಬಂಧುಗಳೇ, ಹ್ಮ್ ಸಾಕೇತ ನಾಡಿನ ಪುಣ್ಯ ಒಬ್ಬ ಪುರುಷನ ರೂಪದಲ್ಲಿ ಇದ್ದದ್ದಲ್ಲ. ಹ್ಮ್ ಕಾರಣ ಈ ನಾಡಿನ ಪುಣ್ಯ ಎಲ್ಲಿಯವರೆಗೆ ಹಾ ಹರಿಶ್ಚಂದ್ರ ಆಳುವಲ್ಲಿವರೆಗೆ ಮಾತ್ರ ಅಲ್ಲ, ಹ್ಮ್ ಈ ನೆಲಕ್ಕೆ ಹ್ಮ್ ಯಾವ ಕಾಲಘಟ್ಟದ ತನಕ ಹ್ಮ್ ನಿಮ್ಮಂತ ಸಂಭಾವಿತ ಪ್ರಜೆಗಳ ಸಮೂಹ ಹ್ಮ್ ಈ ನೆಲಕ್ಕೆ ನಿಷ್ಠರಾಗಿ ಇರುತ್ತದೋ ಹಾ ಅಲ್ಲಿಯ ತನಕ ಸಾಕೇತ ನಾಡಿನ ಪುಣ್ಯಕ್ಕೆ ಖಂಡಿತ ಬರಲಾರದು. ಹ್ಮ್ ಹಾಗಾಗಿ ಹ್ಮ್ ಸಾಕೇತ ನಾಡಿನ ಪುಣ್ಯ ಹ್ಮ್ ಸಂಭಾವಿತ ಅಂತ ನಿಮ್ಮಂತ ಪ್ರಜಾ ಸಮೂಹವೇ ಹೊರತು ಹ್ಮ್ ವ್ಯಕ್ತಿಯಾದಂತ ಹರಿಶ್ಚಂದ್ರ ಅಲ್ಲ.